ಮೇಡಮ್ ಈ ಕಡೆ ನೋಡಿ. ನನ್ನ ತಮ್ಮನಂತ ಗೆಳೆಯ ಲಕ್ಷ್ಮೀಪತಿ ಅಂತ ಅವರು ಮತ್ತೆ ಅವರ ಸ್ನೇಹಿತರು ಸತೀಶ್ ಅವರು ಎಲ್ಲ ಸೇರ್ಕೊಂಡು LSK ಕನ್ಸ್ಟ್ರಕ್ಷನ್ LSK ರಿಯಾಲಿಟಿ ಅಂತ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ಓಪನ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮನಸ್ಸು ಮಾಡಿದರೆ ಬೇರೆ ಏನೋ ಬಿಸ್ನೆಸ್. ಇವತ್ತು ನಿಮಗೆ ಗೊತ್ತು, ಎಷ್ಟೇ ಬಡವರಾದರೂ ಸೂರ್ಯರಾದರೂ ಸಹ ತಲೆ ಮೇಲೆ ಒಂದು ಸೂರ್ಯ ಇರಬೇಕು ಅಂತಾರೆ, ತಲೆ ಮೇಲೆ ಒಂದು ನೆರಳು ಇರಬೇಕು ಅಂತಾರೆ. ಸೊ ಹಾಗಾಗಿ ಮನೆ ಕಟ್ಕೊಡೋದು ಒಂದು ಪುಣ್ಯ ಅಂತ ಕೆಲಸ ಅವರು ಮಾಡ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ ಅಂತ ವಿಶ್ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನನಗೆ ತುಂಬಾ ಅದೃಷ್ಟವಾದಂಥ ಆಫೀಸ್ ಅಂತ ಹೇಳಕ್ ಬರ್ತೇನೆ. ಯಾಕಂದ್ರೆ ಯಾವಾಗ್ಲೂ ಇದು 3ನೇ ಆಫೀಸನ್ನು ನಾನು ಅಣ್ಣಾಜಿ ಕೈಯಲ್ಲಿ ನಾನು ಇನೋವೇಷನ್ ಮಾಡ್ತಾ ಇರೋದು. ಯಾಕಂದ್ರೆ ಇದು ಕೈ ಅಕ್ಷಯ ಪಾತ್ರ ಇದ್ದಂಗೆ. ಆ ಅಕ್ಷಯ ಪಾತ್ರೆಯಲ್ಲಿ ನಮ್ಗೆ ಏನೇ ಕೊಟ್ಟರು ನಾವು ಹೆಚ್ಚು ಮತ್ತೆ ದೊಡ್ಡವ್ರನ್ನ ಪರಿಚಯ ಮಾಡ್ಕೊಡೋದ್ರಲ್ಲಿ ಮತ್ತೆ ಮುನ್ನಡೆಸೋದ್ರಲ್ಲಿ ಅವಾಗಿಂದ ಇನ್ನೊಂದು ವರ್ಷ ಹೋದ್ರೆ 20 ವರ್ಷ ನನಗೂ ಪ್ರೇಮಣ್ಣಾಜಿಗೂ ಬಾಂಧವ್ಯ. ಆ ಕ್ರಮಗಳನ್ನ ಹಲವಾರು ತರ ಬಿಸ್ನೆಸ್ಗಳನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹೌದು, ಅವ್ರಿಗೆ ಮಾಡಬೇಕು ಅಂತ ನೋಡಿದ್ವಿ. ಬಟ್ ಇವಾಗ ಮಾಡ್ತಾ ಇರೋದು ಒಂದು ಪ್ರಾಜೆಕ್ಟ್ ಬಂದು ಲಕ್ಸುರಿ. ಬೇರೆ ಸೆಲೆಬ್ರಿಟೀಸ್ ಎಲ್ಲ ಯಾವ್ದಕ್ಕೆ ಹೋಗಿದ್ದಾರೆ ಏನಂತ ಗೊತ್ತಿಲ್ಲ. ಬಟ್ ಇಲ್ಲಿ ಕೂತಿರೋದು ನನಗೆ ಅಣ್ಣ. ನಾವು ನನ್ನ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟದಲ್ಲಿ ಇರ್ಬೋದು, ಬಟ್ ನನಗೆ ಅಣ್ಣ ಇದ್ದಾರೆ. ಏನ್ ದಾರಿ ಈಗ ಶುರು ಮಾಡೋದು ಕನಕಪುರ ರೋಡಲ್ಲಿ ಆರ್ಟ್ ಆಫ್ ಲಿವಿಂಗ್ ಇದೆಯಲ್ಲ, ಆ ನಿಟ್ಟಿನಲ್ಲಿ ಆ ರೋಡಲ್ಲಿ ಶುರು ಸರ್. ಅದಕ್ಕೆ ಮುಂದಕ್ಕೆ ಮಾಡಬೇಕು ಅಂತಿದ್ವಿ. ಕಡಿಮೆ ವಿಲ್ವಾ ಅಂತಂದ್ರೆ ಏನಕ್ಕೆ 30-40 ಒಂದೊಂದು ವಿಲ್ಲಗಳನ್ನ ಮಾಡಬೇಕು ಅಂತ ನಾವು ಪ್ಲಾನ್ ಹಾಕೊಂಡಿದ್ವಿ. ಈಗಾಗಲೇ ಅದು 4 ಪ್ರಾಜೆಕ್ಟ್ಗಳನ್ನ ಈಗಾಗಲೇ ಕಟ್ಕೊಂಡಿದ್ವಿ. ಮುಂದಿನ ತಿಂಗಳು ಅದು ಬದಲಿ ಪೂಜೆ ಕೂಡ ಆಗ್ತದೆ. ಅದು ಈ ಮಿಡಲ್ ಕ್ಲಾಸಿಗೆ ಅನುಕೂಲವಾಗಂತ ತರ ಇರುವಂತದ್ದು. ಈಗ 3 ಕೋಟಿ, ಈಗ 3.5 ಕೋಟಿಗೆಲ್ಲ ಈಗ ತಗೊಬೇಕು ಅಂತಂದ್ರೆ ಯೋಚನೆ ಮಾಡ್ತಿರ್ತಾರೆ. ಬಜೆಟ್ ಕಮ್ಮಿ, ಎಷ್ಟು ತೀರಾ ಸೈಟ್ ಕಮ್ಮಿ ಆಗುತ್ತೋ, ಎಷ್ಟು ತೀರದಲ್ಲಿ ಡೂಪ್ಲೆಕ್ಸ್ ಮನೆಯಲ್ಲಿ ಅವ್ರು ಲಕ್ಸುರಿ ಲೈಫ್ ಲೀಡ್ ಮಾಡೋದಕ್ಕೆ ಏನು ಅನುಕೂಲತೆ ಆಗುತ್ತೋ ಆ ಥರ ಮಾಡಬೇಕು ಅಂತ ಹೇಳಿ ನಾವು ಹೊಟ್ಟಿದ್ದೀವಿ. ಹೌದು, ಮುಂದಿನ ದಿನಗಳಲ್ಲಿ ಆ ಥರ ಯೋಜನೆಗಳನ್ನ ಹಾಕೊಂಡಿದ್ದೀವಿ ನಾವು. ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದ ರೀತಿಯಲ್ಲಿ ಎಲ್ರಿಗೂ ಮನೆ ಸಿಕ್ಕಲಿ, ಎಲ್ಲರೂ ಸ್ವಂತ ಮನೆಯಲ್ಲಿ ಬದುಕಲಿ, ಎಲ್ಲರೂ ಲಕ್ಸುರಿ ಲೈಫ್ನ ಲೀಡ್ ಮಾಡಲಿ ಅನ್ನೋದೇ ನಮ್ಮ ಇಚ್ಛೆ ಅಷ್ಟೇ. ನೋಡಿ ಪ್ರೇಮ್ ಸರ್ ಈ ಕಡೆ ಹೋಗೋಣ ಅನ್ಕೊಂಡೆ. ನೋಡಿ ಮೇಲೆ ಇದು ಶಾಲೆ ಹಾಕ್ಸ್ಕೊಂಡಿದ್ದಾರೆ. ಇದು ನಾನು ಒಬ್ಬನೇ ತಿನ್ನೋದು ಮನೆಯಲ್ಲಿ. ನಮ್ಮಣ್ಣ ಹಿಂಗೆ ಅವಾಗ ಫಿಗರ್ ಆಗಿರ್ಬೇಕು ಅಂತ ಹೇಳಿ. ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಗೆ ನಮ್ಮ ತಮ್ಮನವರಾದ ತಾತ ಲಕ್ಷ್ಮೀಪತಿ ಅವರ ರಾಜ್ಯ ಮುಂದಕ್ಕೆ ಆಗಲೇಬೇಕಲ್ಲ. ಇವತ್ತು ನೇಮಕಾತಿ ಮಾಡಿದ್ದೇವೆ. ತಾಯಿ ದುರ್ಗಾಂಬೆಯ ಮುಖಾಂತರವಾಗಿ ಎಲ್ಲ ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ. ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋಂಥ ವ್ಯಕ್ತಿ. ಇನ್ನೂ ಒಳ್ಳೇದಾಗಲಿ, ನಾವೆಲ್ಲ ಜೊತೆಗಿರ್ತೇವೆ. ಇವತ್ತು ಲಕ್ಷ್ಮೀಪತಿ ಜೊತೆಗಿದ್ದಾರೆ ಅಂತ ಹೇಳ್ತಾ ಆ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ. ಇವ್ರ ಆಯುಷು, ಆರೋಗ್ಯ, ಯಶಸ್ಸು 5.5 ಲಕ್ಷ ಅಲ್ಲ, ಇಡೀ ಕರ್ನಾಟಕ ಜನ 7 ಕೋಟಿ ಜನನು ಕೂಡ ಈ ಸಂಘಟನೆಯಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಹಾಗಾಗಿ ಆ 7 ಕೋಟಿ ಕನ್ನಡಿಗರ ಆಶೀರ್ವಾದ ಮೇಲೆ ಹಿರಿಯರಲ್ವಾ ಅಣ್ಣ